ತಮಿಳ್ ನೋಡ್ದಂಗೆ ಕಿಂಗ್ಡಮ್ ಸಿನಿಮಾ ಹೇಗಿತ್ತು, ಅದರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಏನು ಇನ್ ಡೀಟೇಲ್ ಆಗಿ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಎಕ್ಸ್ಟ್ರಾ ಶೂಟ್ ಮಾಡಲ್ಲ. ಸೊ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿ ಕಾರಣ ಈ ಫಿಲಮ್ ನ ಡೈರೆಕ್ಟರ್ ಗೌತಮ್ ತಿನ್ನನೂರಿ ಅವರು. ಯಾಕಂದ್ರೆ ಇವರು ಪ್ರೀವಿಯಸ್ ಆಗಿ ಜರ್ಸಿ ಫಿಲಮ್ ಅನ್ನೋ ದೊಡ್ಡ ಬ್ಲಾಕ್ ಬಸ್ಟರ್ ನ ಕೊಟ್ಟಿದ್ರು. ಇದು ಫ್ಯಾನ್ಸ್ಗೆ, ಅದರಲ್ಲೂ ವಿಜಯ್ ದೇವರಕೊಂಡ ಫ್ಯಾನ್ಸ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಮಾಡ್ತು ಅಂತ ಹೇಳ್ಬೋದು. ಕಂಟಿನ್ಯೂ ಆಗಿ ಹಿಟ್ ಸಿನಿಮಾ ಕೊಟ್ಕೊಂಡು ಬಂದಿದ್ದ ದೇವರಕೊಂಡ ಇದ್ದಕ್ಕಿದ್ದಂಗೆ ಫ್ಲಾಪ್ ಅಂಡ್ ಆವರೇಜ್ ಫಿಲಮ್ ನ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಇದರಿಂದ ಫ್ಯಾನ್ಸ್ ಬೇಜಾರಾಗಿದ್ರು. ಸೊ ಜರ್ಸಿ ಫಿಲಂ ಡೈರೆಕ್ಟರ್ ಆದ್ರೂ ಇವರಿಗೆ ದೊಡ್ಡ ಹಿಟ್ ಸಿನಿಮಾ ಕೊಡ್ತಾರಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಈ ಕಿಂಗ್ಡಮ್ ಸಿನಿಮಾಗೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಕಡೆ ಬಂದ್ಬಿಡೋಣ. ಏನು ಅಂತ ನೋಡೋದಾದ್ರೆ, ಸಿನಿಮಾಟೋಗ್ರಫಿ ಅಂತೂ ಕಣ್ಣಿಗೆ ಹಬ್ಬ ಕೊಡುತ್ತೆ. ವಿಜಯ್ ದೇವರಕೊಂಡ ಅವರು ಲವ್ ರುಟೀನ್ ಫ್ಯಾಮಿಲಿ ಡ್ರಾಮಾ ಬಿಟ್ಬಿಟ್ಟು ಕಮರ್ಷಿಯಲ್ ಬಂದಿದ್ದು, ಆ ಸ್ಟೋರಿ ಎತ್ಕೊಂಡಿದ್ದು ದೊಡ್ಡ ಪ್ಲಸ್ ಪಾಯಿಂಟ್ ಅನ್ಬೋದು. ಕಂಪೇರ್ ಟು ಪ್ರೀವಿಯಸ್ ಸಿನಿಮಾ ವಿಜಯ್ ದೇವರಕೊಂಡಗೆ ಈ ಸಿನಿಮಾದಲ್ಲಿ ತಮ್ಮ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ತೋರಿಸ್ಕೊಳ್ಳಕ್ಕೆ ಒಂದ್ ಚಾನ್ಸ್ ಸಿಕ್ತು ಅಂತಾನೆ ಹೇಳ್ಬೋದು. ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ವಿಲನ್ ಮುರುಘಾ ಕ್ಯಾರೆಕ್ಟರ್ ಜನಕ್ಕಿದು ತಲೆಲೆ ಕೂತ್ಕೊಂಡ್ಬಿಡುತ್ತೆ. ಅಷ್ಟು ಇಷ್ಟ ಆಗುತ್ತೆ ಥಿಯೇಟರ್ ಅಲ್ಲಿ ನೋಡಿದಾಗ ಇವರನ್ನ ಮಾತ್ರ. ಅಷ್ಟು ಇಂಟೆನ್ಸಿವ್ ಆಗಿ ಬ್ರೂಚಲ್ ಆಗಿ ಸಾಕಾಗಿ ತೋರಿಸಿದ್ದಾರೆ ವಿಲನ್ ನ ಮಾತ್ರ. ಇನ್ನ ಮೈನಸ್ ಪಾಯಿಂಟ್ ಕಡೆ ನೋಡೋದಾದ್ರೆ, ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಏನಕ್ಕೆ ಬಂತ ಅಂತಾನೆ ಗೊತ್ತಾಗಿಲ್ಲ ಗುರು. ಅನಿರುದ್ಧ್ ಅವರು ಮ್ಯೂಸಿಕ್ ಇರೋದ್ರಿಂದ ಫಿಲಮ್ ಅಲ್ಲಿ ಫ್ಯಾನ್ಸ್ ಅಂತೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಾರೆ, ಅದರಲ್ಲೂ ಮ್ಯೂಸಿಕ್ ಅಲ್ಲಿ. ಬಟ್ ಅದನ್ನ ಇದು ರೀಚ್ ಮಾಡಿಲ್ಲ ಅಂತ ಹೇಳ್ಬೋದು. ಇಂಟರ್ವಲ್ ಪಾರ್ಟ್ ಅಲ್ಲಿ ಬರೋ ಮ್ಯೂಸಿಕ್ ಬಿಟ್ರೆ ಬೇರೆ ಎಲ್ಲೂ ಅನಿರುದ್ಧ್ ಅವರ ಕೆಲಸ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಡೈರೆಕ್ಟ್ರು ಸಿನಿಮಾ ಹೇಗೆ ಇರ್ಲಿ, ಸ್ಟೋರಿ ಹೇಗಿರ್ಲಿ, ಮ್ಯೂಸಿಕ್ ಡೈರೆಕ್ಟರ್ ನ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡ್ಕೊಬೋದಾಯ್ತು ಅಂತ ಅನ್ಸುತ್ತೆ. ಕೆಲವೊಂದ್ ಸೀನ್ ಅಂತೂ ಗುರು ನಾನು KGF ನೋಡ್ತಾ ಇದ್ದೀನ, ಸಲಾರ್ ನೋಡ್ತಾ ಇದ್ದೀನ, ಇಲ್ಲ ಪುಷ್ಪಾ ಫಿಲಂ ನೋಡ್ತಾ ಇದ್ದೀನ ಅಂತ ಅನ್ಸ್ಬಿಡುತ್ತೆ. ಸ್ಟೋರಿ ಫಸ್ಟ್ ಹಾಫ್ ಅಲ್ಲಿ ಹೇಗೆ ಜನರುಗಳಿಗೆ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗುತ್ತೆ, ಆತರ ಸೆಕೆಂಡ್ ಹಾಫ್ ಅಲ್ಲಿ ತಗೊಂಡೋಗಿಲ್ಲ. ಅಲ್ಲೇ ಡಿಸಪಾಯಿಂಟ್ ಆಗಿರೋದು ಜನಕ್ಕೆ. ಓವರ್ ಆಲ್ ಸಿನಿಮಾ ಹೇಗಿದೆ ಅಂತ ನೋಡಿದ್ರೆ ಒನ್ ಟೈಮ್ ವಾಚಬಲ್ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಕಿಂಗ್ಡಮ್ ಸಿನಿಮಾದ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.